ನಮಸ್ತೆ ಮಾಸ್ಟರ್ಸ್. ಇಂದಿನ ಮುಂಜಾವಿನ ನುಡಿಮತ್ತುಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಇದರ ಅರ್ಥ, ಮಾತಿನ ಮಹತ್ವವನ್ನು ಕುರಿತು ಹೇಳಿದ ಅತ್ಯಂತ ಸುಂದರವಾದ ವಚನ ಇದು. ಆಡುವ ಮಾತು ಅಂತರಂಗದ ಆಳದಿಂದ ಮೂಡಿಬರಬೇಕು, ಕೇಳುಗರ ಮನವನ್ನು ಮುಟ್ಟಿ ಅರಳಿಸುವಂತಿರಬೇಕೆಂಬುದನ್ನು ಕೆಲವು ಸಾದೃಶ್ಯಗಳಿಂದ ಸಾಧಿಸಿದ್ದಾರೆ. ಮೊದಲನೆಯದು ಮುತ್ತಿನ ಹಾರ. ಅದು ಹೇಗೆ ಓರಣವಾಗಿದ್ದು ಎಲ್ಲರನ್ನೂ ಆಕರ್ಷಿಸುತ್ತದೆಯೋ ಹಾಗೆ ಮಾತು ನೇರವಾಗಿದ್ದು ಮುತ್ತಿನಂತೆ ಹೊಳೆಯುತ್ತಾ ಮೂಡಿಬರಬೇಕು. ಆ ಮಾತಿನಲ್ಲಿ ಮುತ್ತಿನ ಹೊಳಪಿನ ಜೊತೆಗೆ ಮಾಣಿಕ್ಯದ ದೀಪ್ತಿಯೂ ಪ್ರಜ್ವಲಿಸಬೇಕು. ಅಂದರೆ ಮೃದು ಮಧುರತೆಯ ಜೊತೆಗೆ ಆಳವಾದ ಅನುಭವದ ರತ್ನಕಾಂತಿಯೂ ಸೇರಬೇಕು. ಮುಂದಿನ ಸಾದೃಶ್ಯ ಸ್ಫಟಿಕದ ಶಲಾಕೆಯಂತಿರಬೇಕು ಎನ್ನುವುದು. ಒಳ ಹೊರಗು ಒಂದಾದ ನೇರ ನುಡಿಗಳಿಂದ ಮೂಡಿ ಬರಬೇಕು. ಸ್ಫಟಿಕ ಹೇಗೆ ಪಾರದರ್ಶಕವಾಗಿ ಬೆಳಕನ್ನು ಸುತ್ತೆಲ್ಲ ಚೆಲ್ಲುತ್ತದೆಯೋ ಹಾಗೆ ನಮ್ಮ ಮಾತು ನಮ್ಮ ಅಂತರಂಗದ ಬೆಳಕನ್ನು ಬೀರುವಂತಿರಬೇಕು. ಒಳಗೊಂದು ಹೊರಗೊಂದಾಗಿ ತೋರಿಕೆಯ ಕೃತಕ ಪ್ರದರ್ಶನವಾಗಬಾರದು. ಈ ಎಲ್ಲವುಗಳ ಜೊತೆಗೆ ಲಿಂಗವು ಮೆಚ್ಚಿ ಅಹುದು ಅಹುದು ಎನ್ನಬೇಕು ಎಂದು ಅರ್ಥವತ್ತಾಗಿ ಹೇಳುತ್ತಾರೆ. ಆಡುವ ಮಾತು ಕೇವಲ ಜನಮೆಚ್ಚುಗೆಯಾಗಲ್ಲ, ಅಂತರಂಗದೊಳಗಿರುವ ಲಿಂಗವೂ ಮೆಚ್ಚುವಂತಿರಬೇಕು. ಇಂತಹ ನುಡಿ, ಈ ನುಡಿಗೆ ಒಳಗಾಗಿ ನಡೆಯುವ ನಡೆ, ಇವು ಪ್ರಾಣಲಿಂಗಕ್ಕೆ ಸ್ವೀಕೃತ. ಇವುಗಳಿಂದ ಕೂಡಲ ಸಂಗಮ ಅನುಭವ ವೇದ್ಯನಾಗುತ್ತಾನೆ. ನಡೆ ನುಡಿಗಳ ಸಂಬಂಧವನ್ನು ಇದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಹೇಳುವುದು ಸಾಧ್ಯವಿಲ್ಲವೆನ್ನುವಷ್ಟರ ಮಟ್ಟಿಗೆ ಈ ವಚನ ಮೂಡಿಬಂದಿದೆ. ಧನ್ಯವಾದಗಳು.